ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನು. ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನುಸಿ ಲಾಗ್ ಚಾನಲ್. ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಇವತ್ತೇನಪ್ಪ ವಿಚಾರ ಅಂದ್ರೆ, ಗೃಹ ಜ್ಯೋತಿಗೆ ಅಪ್ಲಿಕೇಶನ್ನ ಹಾಕೋದು ಹೆಂಗೆ ಮತ್ತು ದಾಖಲಾತಿಗಳನ್ನ ಯಾವ ತರ ಕೊಡಬೇಕು ಅನ್ನೋದನ್ನ ನಿಮ್ಗೆ ಹೇಳ್ತೀನಿ. ಆಲ್ರೆಡಿ ವಿಲೇಜ್ ಕಡೆ ಅಂದ್ರೆ ಹಳ್ಳಿ ಕಡೆ ಸ್ಟಾರ್ಟ್ ಆಗದೆ. ಮೊದಲು ಒಂದು ಆಧಾರ್ ಕಾರ್ಡು, ಕರೆಂಟ್ ಬಿಲ್ಲು, ಮತ್ತೆ ಒಂದು ಪಾನ್ ಕಾರ್ಡು, ಮತ್ತೆ ರೇಷನ್ ಕಾರ್ಡು, ಒಂದು ಫೋಟೋ, ಜೊತೆಗೆ ಆಧಾರ್ ಕಾರ್ಡ್ ಕೊಟ್ಟಿರುವ ಮೊಬೈಲು, ಇವು ಇಷ್ಟನ್ನು ಬೇಕು. ರಿಪೀಟ್ ಮಾಡ್ತಾ ನೋಡಿ. ಮೊದಲಾಗಿ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಪಾನ್ ಕಾರ್ಡು ಮತ್ತು ಕರೆಂಟ್ ಬಿಲ್ಲು, ಒಂದು ಫೋಟೋ, ಇಷ್ಟನ್ನು ಸುಧಾ ನೀವು ಸೇಫ್ ಆಗಿ ಇಟ್ಕೊಳ್ಳಿ. ಹಳ್ಳಿ ಕಡೆ ಆಲ್ರೆಡಿ ಏನು ಕರೆಂಟು ನಿಮ್ಗೆ ಬಿಲ್ಡಿಂಗ್ ಹಾಕೋಕ್ ಬರ್ತಿದಾರಲ್ಲ, ಅವರೇ ಸುಧಾ ಮಾಡ್ತಾ ಇದಾರೆ. ಅದು ನೆಟ್ವರ್ಕ್ ಇರೋ ಪ್ಲೇಸ್ಗಳಲ್ಲಿ ಕುಂತ್ಕೊಂಡು ಮಾಡ್ತಾ ಇದಾರೆ. ಅವ್ರು ಲಾಗಿನ್ ಐಡಿ ತಗೊಂಡು ಅವ್ರನ್ನ ಕೇಳ್ತಾರೆ. ಮೊದಲೇ ಕೇಳ್ಕೊಳ್ಳಿ. ಅಕಸ್ಮಾತ್ ಈಗ ಊರ್ ಕಡೆ ಬೇರೆ ಹೆಸರಲ್ಲಿ ಕರೆಂಟ್ ಬಿಲ್ಲು ಬರ್ತಾ ಇರ್ತದೆ, ಬಟ್ ಅದನ್ನ ಚೇಂಜ್ ಮಾಡ್ಸೋಕ್ಕಾಗಿಲ್ಲ. ಅದನ್ನ ಮುಂದೆ ಹೇಳ್ಬೇಕು ನೀವು. ಈ ಹೆಸರಲ್ಲಿ ಆಧಾರ್ ಕಾರ್ಡ್ ನಂಬರ್ ತಗೊಂಡು OTP ಕೊಡೋಕೆ ಮೊದಲಾಗೆ, ಸರ್ ಇವ್ರು ಇಲ್ಲ, ಈ ಥರ ಪ್ರಾಬ್ಲಮ್ ತೀರೋಗಿದ್ದಾರೋ ಇಲ್ಲ ಅಂದ್ರೆ ಬೇರೆ ಕಡೆ ಹೋಗಿದ್ದಾರೋ ಅದನ್ನ ಸಂಪೂರ್ಣವಾಗಿ ಈಗ ಯಾರ ಹೆಸರು ಮಾಡಬೇಕು ಅವ್ರ ಆಧಾರ್ ಕಾರ್ಡ್ ನಂಬರು ಕೊಡಬೇಕು. ಜೊತೆಗೆ ಮೊಬೈಲ್ OTP ಬರ್ತದೆ ಆಧಾರ್ ಕಾರ್ಡ್ ನಂಬರ್ಗೆ, 2 OTP 2 ಸಲ ಬರ್ತದೆ. ಹಂಗಾಗಿ ಅವರು ಇರಬೇಕು ಪಕ್ಕದಲ್ಲಿ. ಯಾಕೆಂತ ಹೇಳಿದ್ರೆ ಅವ್ರ ಫೋಟೋನು ತಗೋತಾರೆ, ಜೊತೆಗೆ ನಿಮ್ದು ಒಂದು ಸಿಂಗಲ್ ಒಂದು ಫೋಟೋ ತಗೊಂಡು ಬರ್ಕೋತಾರೆ ಡೀಟೇಲ್ ಏನು ಎತ್ತ ಅಂತ. ಪಾನ್ ಕಾರ್ಡ್ ನಂಬರ್ನು ಬರ್ಕೋತಾರೆ ಮತ್ತು ರೇಷನ್ ಕಾರ್ಡ್ ನಂಬರು ಬರೀತಾರೆ. ಒಂದು ಪ್ರೊಸೀಜರ್ ಬಂದು ಮೊಬೈಲ್ ಮುಖಾಂತರ ಮಾಡೋದು. ಅಂದ್ರೆ ಮೊಬೈಲ್ ಮುಖಾಂತರ ಅಂತ ಹೇಳಿದ್ರೆ ನಿಮ್ಮ ಮೊದಲು ನಿಮ್ಮ ಮೊಬೈಲ್ ನಂಬರ್ನ, ಆಧಾರ್ ಕಾರ್ಡ್ ನಂಬರ್ನ ಹಾಕಿ OTP ಹಾಕಿ, ಕೆಲವೊಂದು ಟೈಮಲ್ಲಿ ಅದು ಪ್ರೊಸೀಜರ್ ಕೇಳ್ತಾವೆ, ಅದನ್ನೆಲ್ಲ ಅವರ ಫಿಲಪ್ ಮಾಡ್ಕೋತಾರೆ. ಫಿಲಪ್ ಮಾಡಿದ ನಂತರ ನಿಮ್ಗೆ ಇನ್ನೊಂದು ಕಡೆ ಕಳಿಸ್ತಾರೆ. ಅಂದ್ರೆ ಅವರು ಇನ್ನೊಂದು ಫಾರಮ್ ಅಲ್ಲಿ ತುಂಬಬೇಕಾಯ್ತದೆ. ಅವ್ರಿಗೊಂದು ಫೋಟೋ ಕೊಡಬೇಕಾಯ್ತದೆ. ಅವ್ರ ಫೋಟೋ ಕೇಳ್ಕೊಂಡು ಕ್ಯಾಟಗರಿ ಯಾವುದು ಮತ್ತು ರೇಷನ್ ಕಾರ್ಡ್ ನಂಬರು, ಪಾನ್ ಕಾರ್ಡ್ ನಂಬರು ಮತ್ತು ಏನ್ ಮಾಡ್ತಾ ಇದ್ದೀರಿ ಅನ್ನೋದನ್ನ ಫಿಲಪ್ ಮಾಡ್ಬೇಕಾಯ್ತದೆ. ಅವರೇ ಫಿಲಪ್ ಮಾಡ್ಕೋತಾರೆ. ಅದ್ರ ಬಗ್ಗೆ ಏನು ತೊಂದರೆ ತಗೋಕ್ ಹೋಗ್ಬೇಡಿ. ಬಟ್ ನಾನು ಹೇಳೋದು ಏನಂತ ಹೇಳಿದ್ರೆ, ಅವರು ಇದು ವೋಟರ್ ಯಾವ್ದಪ್ಪ, ಈಗ ಕರೆಂಟ್ ಬಿಲ್ಲಲ್ಲಿ ಹೆಸರು ಇಲ್ಲ ಅಂತ ಹೇಳಿದ್ರೆ ಅವ್ರು ತೀರೋಗಿದ್ರು ಅನ್ನೋದನ್ನ ಮುಂದೆ ಹೇಳಿ. ನಿಮ್ಮ ಹೆಸರು ಮಾಡಿಸ್ಬೇಕು ಅಂದ್ರೆ ನಿಮ್ದು ಡೀಟೇಲು ನಾನು ಹೇಳ್ದಂಗೆ ಎಲ್ಲ ಡೀಟೇಲ್ಗಳನ್ನ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ, ಅಷ್ಟನ್ನ ಅದ ಮಾಡ್ಕೊಳ್ಳಿ. ಜೊತೆಗೆ ಹಳ್ಳಿ ಕಡೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ನಿನ್ನಿಂದ ಪ್ರಾರಂಭ ಆಗಿತ್ತು. ನಮ್ಮೂರಲ್ಲಿ ರಾತ್ರಿ 9 ಗಂಟೆಗಂಟಲು ಮಾಡಿದ್ದಾರೆ. ಹಂಗಾಗಿ ನಿಮ್ಗೆ ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ದಯಮಾಡಿ ಹಳ್ಳಿ ಕಡೆ ಏನು ಬೆಂಗಳೂರಲ್ಲಿ ವಾಸ ಮಾಡೋರು, ಹಳ್ಳಿ ಕಡೆ ಏನಾರ ಅವ್ರದ್ದು ಫುಲ್ಲು ಡೀಟೇಲ್ ಅಲ್ಲೇ ಇತ್ತು ಅಂತ ಹೇಳಿದ್ರೆ, ವೋಟರ್ ಐಡಿ ಕಾರ್ಡು ಇವೆಲ್ಲ ಇತ್ತು ಅಂತ ಹೇಳಿದ್ರೆ ಅಲ್ಲಿನ ವಿಚಾರಿಸ್ಕೊಳ್ಳಿ. ಅಲ್ಲಿ ಯಾರು ಮಾಡ್ತಾ ಇದಾರೋ ಏನು ಅಂತ ಕೇಳಿ ಫ್ರೀ ಇದ್ದಾಗ ಹೋಗಿ ನೀವು ಅಲ್ಲಿನೂ ಸುಧಾ ಫ್ರೀ ಮಾಡ್ಬೋದು. ಗೃಹ ಜ್ಯೋತಿಲಿ ಇನ್ನೊಂದು ಏನಪ್ಪ ಅಂದ್ರೆ, ಬಾಕಿ ಯಾವ್ದಪ್ಪ ಒಂದು ವಿಚಾರ ತಿಳ್ಕೊಳ್ಳಿ. ಭಾಗ್ಯ ಜ್ಯೋತಿ ಇರೋರಿಗೆ ಯಾವುದೇ ತರದ್ ಮಾಡೋದಿಲ್ವಂತೆ. ನಾನು ಅದನ್ನ ಕೇಳಿದೆ. ಬಟ್ ಇನ್ನೇನಾರ ಭಾಗ್ಯ ಜ್ಯೋತಿ ಇಲ್ಲ ಅನ್ನೋರು ಇದನ್ನ ನೀವು ಹೋಗಿ ಅಪ್ಲೈ ಮಾಡಿದ್ರೆ ಇಮ್ಮಿಡಿಯೇಟ್ಲಿ ಆಯ್ತದೆ, ನಿಮ್ಮ ಮೊಬೈಲ್ಗೂ ಸುಧಾ ಮೆಸೇಜ್ ಬರ್ತದೆ. ಹಂಗಾಗಿ ನಿಮ್ಗೆ ವಿಚಾರನ ತಿಳಿಸ್ತಾ ಇದೀನಿ. ದಯಮಾಡಿ ನೀವು ಅಕಸ್ಮಾತ್ ಬೆಂಗಳೂರು ಕಡೆ ಇತ್ತು ಅಂತ ಹೇಳಿದ್ರೆ, ಹಳ್ಳಿ ಕಡೆ ಏನಾರ ಮನೆ ಇತ್ತು, ಬೆಂಗಳೂರು ಬಂದು ನಾವು ವಾಸಿಸ್ತಾ ಇದ್ವಿ ಅಂತ ಹೇಳಿದ್ರೆ ಫ್ರೀಯಾಗಿ ನೀವು ಗೃಹ ಜ್ಯೋತಿನ ಅಪ್ಲೈ ಮಾಡಿಸ್ಬೋದು. ದಯಮಾಡಿ ನಿಮ್ಮ ಊರಿನ ಸ್ಥಳೀಯರು ಯಾರಿದ್ದಾರೆ ಅವ್ರು ಫೋನ್ ಮಾಡಿ ಕೇಳಿ ಅದನ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಜೊತೆಗೆ ಫಾಲೋ ಮಾಡಿ, ಲೈಕ್ ಮಾಡಿ, ಮತ್ತೆ ಫೇಸ್ಬುಕ್ ಪೇಜು ಮತ್ತೆ ಇನ್ಸ್ಟಾಗ್ರಾಮ್ ಪೇಜು ಮತ್ತು ವಾಟ್ಸಪ್ ಗ್ರೂಪ್ನ ಲಿಂಕ್ ಅನ್ನು ಹಾಕಿರ್ತೀನಿ. ದಯಮಾಡಿ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.